ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಭಾರತಕ್ಕೆ ಬೇಕಾದಂಥ 5 ಮೋಸ್ಟ್ ವಾಂಟೆಡ್ ಉಗ್ರರು ಮಟಾಶ್ ಆಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತದ 5 ಮೋಸ್ಟ್ ವಾಂಟೆಡ್ ಉಗ್ರರನ್ನ ಭಾರತೀಯ ಸೇನೆಗೆ ಸಂಪೂರ್ಣವಾಗಿ ಹೊಡೆದಾಕಿದೆ. ಕೇಂದ್ರ ಸರ್ಕಾರದ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಲಷ್ಕರ್ ಉಗ್ರ ಖಾದಿಯಾನ್ ಕಾಸ್ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಆತನನ್ನು ಈಗಾಗಲೇ ಹತ್ಯೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೈಷ್ ಉಗ್ರ ಹಫೀಜ್ ಮೊಹಮ್ಮದ್ ಜಮೀರ್ ಕೂಡ ಹತ್ಯೆ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತಕ್ಕೆ ಬೇಕಾದಂಥ 5 ಮೋಸ್ಟ್ ವಾಂಟೆಡ್ ಉಗ್ರರನ್ನು ಭಾರತೀಯ ಸೇನೆ ಈಗ ಬಲಿ ಪಡೆದಿದೆ. 5 ಮೋಸ್ಟ್ ವಾಂಟೆಡ್ ಉಗ್ರರನ್ನು ಈಗ ಭಾರತೀಯ ಸೇನೆ ಈ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಅವರನ್ನು ಹತ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇಂದ್ರ ಸರ್ಕಾರದ ಮೂಲಗಳಿಂದ ಈ ಮಾಹಿತಿ ದೃಢಪಡ್ತಾ ಇದೆ. ಭಾರತಕ್ಕೆ ಬೇಕಾದಂಥ ಲಷ್ಕರ್ ಉಗ್ರ ಮುದಸರ್ ಖಾದಿಯಾನ್ ಕಾಸ್ ಅಂತ ಹಾಗೆ ಹಫೀಜ್ ಮೊಹಮ್ಮದ್ ಜಮೀಲ್ ಈತನನ್ನು ಕೂಡ ಭಾರತೀಯ ಸೇನೆ ಹತ್ಯೆ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇವರೆಲ್ಲರೂ ಕೂಡ ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಉಗ್ರರಾಗಿದ್ದರು. ಭಾರತ ವಿರುದ್ಧ ಸಾಕಷ್ಟು ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿದರು. ಭಾರತೀಯ ನಾಗರಿಕರನ್ನು ಹತ್ಯೆ ಮಾಡೋದ್ರಲ್ಲಿ ಇವರ ಪ್ಲಾನ್ ಕೂಡ ಆಯಿತು, ಇವರ ಕೈವಾಡ ಕೂಡ ಆಯಿತು. ಈಗ ಜೈಷ್ ಉಗ್ರ ಹಫೀಜ್ ಮೊಹಮ್ಮದ್ ಜಮೀಲ್, ಜೈಷ್ ಸಂಘಟನೆಯ ಉಗ್ರ ಹಫೀಜ್ ಮೊಹಮ್ಮದ್ ಜಮೀಲ್ ಹಾಗೆ ಮಸೂದ್ ಅಜರ್ ಸೋದರ ಮಾವ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮೊಹಮ್ಮದ್ ಯೂಸಫ್ ಅಜರ್ ಆತನನ್ನು ಕೂಡ ಈಗ ಹತ್ಯೆ ಮಾಡಲಾಗಿದೆ. ಲಷ್ಕರ್ ಸಂಘಟನೆಯ ಉಗ್ರ ಖಾಲಿದ್ ಅಲಿಯಾಸ್ ಅಬು ಆಕಾಶ್ ಈತನನ್ನು ಕೂಡ ಈಗ ಹತ್ಯೆ ಮಾಡಲಾಗಿದೆ. ಜೈಷ್ ಉಗ್ರ ಮೊಹಮ್ಮದ್ ಹಸನ್ ಖಾಲ್ ಬಲಿಯಾಗಿದ್ದಾನೆ. ಭಾರತೀಯ ವಾಯುಸೇನೆ ಇನ್ಫ್ಯಾಕ್ಟ್ ಭಾರತೀಯ ಆರ್ಮಿ ಮಾಡಿರುವಂಥ ಕೆಲಸದಲ್ಲಿ ಈ ಒಂದು ಹತ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಸೇನಾ ಪಡೆಗಳು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಲಷ್ಕರ್ ಸಂಘಟನೆಯ ಉಗ್ರ ಮೊಹಮ್ಮದ್ ಹಸನ್ ಖಾನ್ ಬಲಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಭಾರತಕ್ಕೆ ಬೇಕಾದಂಥ ಅತ್ಯಂತ ಮೋಸ್ಟ್ ಇಂಪಾರ್ಟೆಂಟ್ ಉಗ್ರರು ಆಪರೇಷನ್ ಸಿಂಧೂರ್ನಲ್ಲಿ ಈ ಒಂದು ಉಗ್ರರನ್ನು ಬಲಿ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆರಂಭವಾದಾಗಲೇ ಪ್ರಮುಖವಾಗಿ ನಾವು 9 ಉಗ್ರರ ಅಡಗುತಾಣಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿನ 21 ಸ್ಥಳಗಳಲ್ಲಿ ಅಡಗಿ ಕೂತಂತಹ ಉಗ್ರರನ್ನ ಸ್ಫೋಟಿಸುವಂತಹ ಕೆಲಸವನ್ನ ಮಾಡಿದ್ವಿ. ಅದರಲ್ಲಿ ಹತ್ತತ್ರ 100 ಮಂದಿ ಉಗ್ರರು ಹತ್ಯೆಯಾಗಿದ್ರು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಉಗ್ರ ತಾಣಗಳನ್ನ ಟಾರ್ಗೆಟ್ ಮಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಅಲ್ಲಿನ ಯಾವುದೇ ನಾಗರಿಕ ನೆಲೆಗಳನ್ನ ಟಾರ್ಗೆಟ್ ಮಾಡ್ಕೊಂಡಿರಲಿಲ್ಲ. ಆದ್ರೆ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇರುವ ಪ್ರಕಾರ 5 ಮೋಸ್ಟ್ ವಾಂಟೆಡ್ ಉಗ್ರರನ್ನ ಭಾರತ ಸೇನೆ ಬಲಿ ತಗೊಂಡಿದೆ. ಪ್ರಮುಖವಾಗಿ ಅವರ ಹೆಸರುಗಳನ್ನ ಕೂಡ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಅದರಲ್ಲೂ ಉಗ್ರರ ಅಡಗುತಾಣಗಳನ್ನ ಟಾರ್ಗೆಟ್ ಮಾಡಿದಾಗ ಮೋಸ್ಟ್ ವಾಂಟೆಡ್ ಉಗ್ರ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನ ಕುಟುಂಬಸ್ಥರು ಮತ್ತು ಆತನ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ 4ರನ್ನ ಕೂಡ ಹತ ಮಾಡಲಾಗಿತ್ತು. ಇದೀಗ ಈ 5 ಮೋಸ್ಟ್ ವಾಂಟೆಡ್ ಉಗ್ರರ ಪೈಕಿ ಇರುವಂತಹ ಒಬ್ಬ ಉಗ್ರ ಸೋದರ ಮಾವ, ಮಸೂದ್ ಅಜರ್ನ ಸೋದರ ಮಾವ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಮ್ಮ ಉದ್ದೇಶ, ಈ ಆಪರೇಷನ್ ಸಿಂಧೂರದ ಉದ್ದೇಶ ಇದೇ ಆಗಿದೆ. ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕೋದೇ ನಮ್ಮ ಉದ್ದೇಶ ಆಗಿರೋದು. ನಮಗೆ ಪಾಕಿಸ್ತಾನ ಆಗ್ಲಿ, ಪಾಕಿಸ್ತಾನದ ನಾಗರಿಕರಾಗ್ಲಿ ಯಾರು ಕೂಡ ಟಾರ್ಗೆಟ್ ಅಲ್ಲ. ನಮಗೆ ಉಗ್ರರ ಹುಟ್ಟಡಗಿಸೋದೇ ಟಾರ್ಗೆಟ್, ನಮ್ಮ ಉದ್ದೇಶ ಆಗಿದೆ. ಅದೇ ಕಾರಣದಿಂದಾಗಿ ಭಾರತೀಯ ಸೇನೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಮೋಸ್ಟ್ ವಾಂಟೆಡ್ 5 ಉಗ್ರರು ಬಲಿಯಾಗಿದ್ದಾರೆ. ಭಾರತಕ್ಕೆ ಬೇಕಾದಂತಹ 5 ಉಗ್ರರಿವರು 5 ಮೋಸ್ಟ್ ವಾಂಟೆಡ್ ಉಗ್ರರನ್ನ ಮಟಾಶ್ ಮಾಡಿದೆ ಭಾರತೀಯ ಸೇನೆ. ಮೇ 7ರಂದು ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ಹತ್ಯೆಯಾಗಿರೋದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. 2 ಲಷ್ಕರ್ ಉಗ್ರರು, 3 ಜೈಷ್ ಉಗ್ರರು ಬಲಿಯಾಗಿರೋದು. ಅಂದ್ರೆ ಅವತ್ತು ನಡೆದಂತಹ ಕಾರ್ಯಾಚರಣೆ ಇದೆಯಲ್ಲ ಆಪರೇಷನ್ ಸಿಂಧೂರ್, ಮಧ್ಯರಾತ್ರಿ 1:45 ಸುಮಾರಿಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ. 9 ಉಗ್ರರ ಅಡಗು ತಾಣಗಳನ್ನ ಪ್ರಮುಖವಾಗಿ ಎಲ್ಲೆಲ್ಲಿ ಉಗ್ರರ ಉತ್ಪಾದನೆ ಆಗ್ತಾ ಇತ್ತು, ಎಲ್ಲೆಲ್ಲಿ ಅವರಿಗೆ ತರಬೇತಿಯನ್ನ ಕೊಡ್ಲಾಗ್ತಾ ಇತ್ತು, ಹಾಗೆಯೇ ಪಾಕಿಸ್ತಾನದ ಸರ್ಕಾರದಿಂದ ಹೇಗೆ ಇವರೆಲ್ಲರೂ ಕೂಡ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ವ್ಯವಸ್ಥೆಗಳನ್ನ, ಸೌಕರ್ಯಗಳನ್ನ ಪಡೆದುಕೊಳ್ತಾ ಇದ್ರು, ಆ ಒಂದು ತಾಣಗಳನ್ನೇ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿ ಅವರನ್ನ ಮಟಾಶ್ ಮಾಡುತ್ತೆ. ಮೋಸ್ಟ್ ವಾಂಟೆಡ್ 5 ಉಗ್ರರು, ಆ ಪೈಕಿ ಒಂದಷ್ಟು ಮಂದಿ ಆ ಫೋಟೋಸ್ ಕೂಡ ಲಭ್ಯವಾಗಿದೆ, ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಪಾಕಿಸ್ತಾನದ ಕುತಂತ್ರಿ ಬುದ್ಧಿ ಹೇಗಿದೆ ಅಂದ್ರೆ, ಇಲ್ಲಿ ಹತರಾದಂತಹ ಉಗ್ರರಿದ್ದಾರಲ್ಲ ಅವರಿಗೆ ಸೇನೆ ರೀತಿಯಲ್ಲಿ, ಸೇನೆಯಲ್ಲಿ ಯುದ್ಧದಲ್ಲಿ ಹೋರಾಡಿ ಹುತಾತ್ಮರಾದಂತಹ ಯೋಧರ ಪರಿಯಾಗಿ ಅವರಿಗೆ ಸಕಲ ಸರ್ಕಾರಿ ಗೌರವವನ್ನ ಕೊಟ್ಟು ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸುವ ನಿಟ್ಟಿನಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಪಾಕಿಸ್ತಾನ ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಒಂದಷ್ಟು ಮಂದಿ 5 ಉಗ್ರರಿದ್ದಾರಲ್ಲ, 100ಕ್ಕೂ ಹತ್ತತ್ರ ಉಗ್ರರನ್ನ ಹತ್ಯೆ ಮಾಡಲಾಗಿತ್ತು. ಅದರಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರ ಲಿಸ್ಟ್ ಇತ್ತಲ್ಲ, ಅವರ ಹೆಸರುಗಳಿತ್ತಲ್ಲ, ಅದು ಇವತ್ತು ರಿವೀಲ್ ಆಗಿದೆ. ಅವರು ಯಾವ್ಯಾವ ಸಂಘಟನೆಗೆ ಸೇರಿದ್ದವರು ಅನ್ನೋದು ಕೂಡ ಇದೀಗ ಗೊತ್ತಾಗಿದೆ.